₹421 ಬಂತು. ಆರ್ಡರ್ ಕನ್ಫರ್ಮ್ ಆಯಿತು. ಇವಾಗ ಹೊಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. 1.600 ಮೀಟರ್ ಇತ್ತು. ಕೃಷ್ಣ ಕುಟೀರ ಅಂತ ಇತ್ತು ರೆಸ್ಟೋರೆಂಟ್ ಹೆಸರು. ಲೋಡಿಂಗಂತೂ ಆಯಿತು. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೊರಡ್ತಾ ಇದ್ದೀವಿ. 7.900 ಮೀಟರ್ ಇತ್ತು. 21 ನಿಮಿಷ ತೋರಿಸ್ತಾ ಇತ್ತು. ಅಲ್ಲಿಂದು ಲೊಕೇಶನ್ ಹತ್ರ ಬಂದುಬಿಟ್ಟು AMC ಇಂಜಿನಿಯರಿಂಗ್ ಕಾಲೇಜ್ ಅಂತಿತ್ತು. ಇಲ್ಲಿ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಹುಡುಗರು ಬಂದರು. ಇಲ್ಲೇನೋ ಫಂಕ್ಷನ್ ಅಂತ ಇತ್ತು. ಇವಾಗ ಫಂಕ್ಷನಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಆಯಿತು. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕಸ್ಟಮರು ಫೋನ್ಪೇ ಮಾಡಿದರು, ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟೆ ನಾನು. ಇದು 1 ಆರ್ಡರ್ ಕಂಪ್ಲೀಟೆಡ್ ಆಯಿತು. ₹843 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 900 ಮೀಟರ್ ಇತ್ತು. ಒಂದು 25 ನಿಮಿಷ ಆದ ನಂತರ ಈ ಬಾಡಿಗೆ ಬಂದು ಪಟ್ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಡ್ರಾಪ್ ಪಿಕಪ್ ಲೊಕೇಶನ್ ಹತ್ರ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಲೋಡಿಂಗ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 24 ಕಿಲೋಮೀಟ್ರ್ 1 ಅವರ್ 3 ನಿಮಿಷ ತೋರಿಸ್ತಾ ಇತ್ತು. ಅನ್ಲೋ ಪಾಯಿಂಟಲ್ಲಿ ಬಂದುಬಿಟ್ಟು ಇವ್ರು ನೋಡಿದ ಹುಡುಗ ಒಬ್ಬನೇ ಎತ್ತಾಕೊಂಡು ಹೋದ. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿಕೊಂಡು ಕಾಯ್ತಾ ಇರೋದೇ. ಕಸ್ಟಮರು ಪೇಮೆಂಟ್ ಮಾಡ್ತಾಯಿದ್ರು. ಒಂದು 10-15 ನಿಮಿಷ ಆಯಿತು. ಪೇಮೆಂಟ್ ಮಾಡಿದ ತಕ್ಷಣ ಆರ್ಡ್ರ್ ಕಂಪ್ಲೀಟ್ ಆಯಿತು. ವಿತಿನ್ ಸೆಕೆಂಡಲ್ಲಿ ₹1,804 ಬಂತು. ಇದು ಬಂದುಬಿಟ್ಟು ತಮಿಳ್ನಾಡು ಬಾಡಿಗೆ ಇತ್ತು. ಪಿಕಪ್ ಲೊಕೇಶನ್ 1.600 ಮೀಟ್ರ್. ಒಂದೇ ಒಂದು ಐಟಮ್ ಇತ್ತು, ಲೋಡಿಂಗ್ ಆಗಿದೆ. ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ನೋಡಿ ಎಷ್ಟೊಂದು ಮಳೆ ಬರ್ತಾಯಿತ್ತು. ಆದರೂ ಕೂಡ ನಾನು ಪಿಕಪ್ ಮಾಡ್ಕೊಂಡು ನಿಂತಿದ್ದೆ ಒಂದು 5 ನಿಮಿಷ ಅಂತ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಲೋಡಿಂಗ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾಯಿದ್ದೆ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಜಾಸ್ತಿ ಏನಿರಲಿಲ್ಲ. 64 ಕಿಲೋಮೀಟ್ರ್ 3 ಅವರ್ 10 ನಿಮಿಷ ತೋರಿಸ್ತಾ ಇದ್ದು. ಇದು ಬಂದುಬಿಟ್ಟು ತಮಿಳ್ನಾಡು ಬಾಡಿಗೆ. ನಮ್ಮ ಗಾಡಿಯಲ್ಲಿ ಪರ್ಮಿಟ್ ಇಲ್ಲ. ಅದಕ್ಕಂತೂ ನಾನು ಧೈರ್ಯ ಮಾಡಿಕೊಂಡು ಹೊರಡ್ತಾಯಿದ್ದೆ. ತಮಿಳ್ನಾಡಲ್ಲಿ ನಮಗೆ ಯಾರಾದರೂ ಗಾಡಿ ಹಿಡಿತಾರಂತ ತುಂಬ ಭಯ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಗಾಡಿ ಪರ್ಮಿಟ್ ಇಲ್ಲ. ಗಾಡಿಗೆ ಇದು ಬಂದುಬಿಟ್ಟು ಚಂದಾಪುರ. ನೋಡಿ ಹೆವಿ ಟ್ರಾಫಿಕ್ಕು. ಬೆಂಗಳೂರಲ್ಲೇ ಇವಾಗ ಇತ್ತೀಚೆಗೆ ಚಂದಾಪುರದಿಂದ ನೆರಳೂರುವರೆಗೂ ಹೆವಿ ಟ್ರಾಫಿಕ್ಕು. ಯಾಕಂದರೆ ನೈಸ್ ರೋಡ್ ಮಾಡ್ತಾವ್ರಲ್ಲ, ಅದ್ರಗೋಸ್ಕರ ನೋಡ್ತಾ ಇರ್ಬೋದು. ನೋಡಿ ಟೋಟಲ್ ಮಿನಿಮಮ್ 1 ಕಿಲೋಮೀಟ್ರ್ ಫುಲ್ಲು ಜಾಮ್ ಆಗಿತ್ತು. ನಾವು ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ಸುಸ್ತಾಗ್ತು. ಯಾಕಂದ್ರೆ ನಾನು ಬಂದುಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ಜಾಮ್ ಆಗಿದೆ. ಬಂದುಬಿಟ್ಟು ಅನ್ಲೋ ಪಾಯಿಂಟಲ್ಲಿ ಬಂದೆ. IAMPL ಕಂಪನಿಗೆ ಬಂದುಬಿಟ್ಟಿವಿ. ಇದು ಬಂದುಬಿಟ್ಟು ತಮಿಳ್ನಾಡಲ್ಲಿತ್ತು. ಅವರು ಭಾಷೆನೇ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬರು ಕನ್ನಡ ಮಾತಾಡ್ತಾ ತುಂಬ ಚೆನ್ನಾಗಿತ್ತು. ಅನ್ಲೋ ಪಾಯಿಂಟಲ್ಲಿ ಬಂದುಬಿಟ್ಟು ಇಬ್ಬರು ಹುಡುಗರು ಬಂದರು. ಹುಡುಗರು ಬಂದುಬಿಟ್ಟು ಒಂದೇ ಐಟಮ್ ಇತ್ತು, ಅನ್ಲೋ ಮಾಡಿದರು. ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಕಸ್ಟಮರ್ ಹೇಳಿದೆ ಸರ್ ಪೇಮೆಂಟ್ ಮಾಡಬೇಕಂತ. ಅವರಂದರು ಟ್ರಿಪ್ ಎಂಡ್ ಮಾಡು ಅಂತ ಹೇಳಿದ್ರು. ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ತಕ್ಷಣವೇ ಫೋನ್ಪೇ ಅಮೌಂಟ್ ಪೇಮೆಂಟ್ ಮಾಡಿದರು. ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ₹1,804 ಫೋನ್ಪೇ ಮಾಡಿದರು. ಇವತ್ತಿನ ನನ್ನ ಟು ಡೇ ಅರ್ನಿಂಗ್ ಎಷ್ಟಾಗಿದೆ ಅಂತ ₹3,215. ಇವತ್ತಿನ ಟು ಡೇ ಅರ್ನಿಂಗ್